ಶಿವಮೊಗ್ಗದ ವರ್ಷಿಣಿ ಯೋಗ ಶಿಕ್ಷಣ ಸಾಂಸ್ಕೃತಿಕ ಮತ್ತು ಕ್ರೀಡಾ ಟ್ರಸ್ಟ್, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಶಿವಮೊಗ್ಗ ಇವರ ಸಹಯೋಗದೊಂದಿಗೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ 6ನೇ ವರ್ಷದ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆ 22-23ನೇ ಸಾಲಿನ ದ್ವಿತೀಯ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಿವಮೊಗ್ಗದ ವಾಸವಿ ಪಬ್ಲಿಕ್ ಶಾಲೆಯಲ್ಲಿ ಫೆಬ್ರವರಿ 25ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ವರ್ಷಿಣಿ ಯೋಗ ಶಿಕ್ಷಣ ಸಾಂಸ್ಕೃತಿಕ ಮತ್ತು ಕ್ರೀಡಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 25/2/2024 ಭಾನುವಾರ ಶಿವಮೊಗ್ಗ ನಗರದ ವಾಸವಿ ಪಬ್ಲಿಕ್ ಶಾಲೆ, ಕೋಟೆ ರಸ್ತೆ ಇಲ್ಲಿ ನಮ್ಮ ಸಂಸ್ಥೆಯಿಂದ 6ನೇ ವರ್ಷದ ರಾಷ್ಟ್ರಮಟ್ಟದ ಯೋಗಾಸನ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ. ಇದರ ಶುಲ್ಕಗಳು 500 ರೂಗಳಿರುತ್ತೆ. ಬರುವಂಥ ಪ್ರತಿ ಸ್ಪರ್ಧೆಯೂ ಕೂಡ ನಾವು ವಸತಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ನಂತರ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು, ನಂತರ ಮೂಮೆಂಟು, ನಂತರ ಟ್ರೋಫೀಸು ಪ್ರತಿಯೊಂದು ಕೂಡ ನಾವು ಕೊಡ್ತಾಯಿದ್ದೀವಿ. ಈ ಒಂದು ಸ್ಪರ್ಧೆಯಲ್ಲಿ 9 ವಿಭಾಗಗಳನ್ನಾಗಿ ನಾವು ಮಾಡಿದ್ದೀವಿ. ಒಂದು 7 ವರ್ಷದ ಒಳಗಿನ ಮಕ್ಕಳು, 8ರಿಂದ 10, 11ರಿಂದ 15, 15ರಿಂದ 20, 21ರಿಂದ 30, 31ರಿಂದ 40, 41ರಿಂದ 50, 51ರಿಂದ 60, 61ರಿಂದ 61 ಮೇಲ್ಪಟ್ಟು. ಇಷ್ಟು 9 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಪ್ರತಿ ವಿಭಾಗದಲ್ಲೂ ಕೂಡ 1ರಿಂದ 6ನೇ ಸ್ಥಾನದವರೆಗೂ ಕೂಡ ನಾವು ಪ್ರಮಾಣ ಪತ್ರನ ಹಾಗೂ ಇದೆಲ್ಲ ಕೊಡ್ತಾಯಿದ್ದೀವಿ ನಾವು. ನಂತರ ಈ ಒಂದು ಸ್ಪರ್ಧೆಯಲ್ಲಿ 2022-23ನೇ ಸಾಲಿನಲ್ಲಿ PUCಯಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ದೀವಿ. ಆ ಮಕ್ಕಳಿಗೆ ಎಂಕರೇಜ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಲಾಸ್ಟ್ ಜನವರಿಯಲ್ಲೂ ಕೂಡ ನಾವು SSLC ಮಕ್ಕಳಿಗೆ ನಾವು ಸುಮಾರು 80ರಿಂದ 100 ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ. ಹಾಗಾಗಿ ಅವ್ರಿಗೂ ತಾರತಮ್ಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇದು ಮಾಡ್ತಾಯಿದ್ವಿ. ಹಾಗಾಗಿ ದಯಮಾಡಿ ನಮ್ಮ ಎಲ್ಲರೂ ಕೂಡ ಈ ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದರೆ ಈಗ ಕ್ರೀಡೆಗೆ ಹೆಚ್ಚಿನ ಮಟ್ಟದಲ್ಲಿ ಪ್ರೋತ್ಸಾಹ ಸಿಗಲಿ ಅನ್ನೋದು ಉದ್ದೇಶ ಆಗಿದೆ. ಯೋಗ ಕೂಡ ಈಗ ಸ್ಪೋರ್ಟ್ಸ್ ಅಂತ ಡಿಕ್ಲೇರ್ ಆಗಿರೋದ್ರಿಂದ ಹಾಗಾಗಿ ನಮ್ಮ ಯುವಜನ ಕ್ರೀಡಾ ಇಲಾಖೆಯಿಂದನೂ ಕೂಡ ನಮಗೆ ಸಹಯೋಗ ಇದೆ. ಹಾಗಾಗಿ ದಯಮಾಡಿ ಈ ಒಂದು ಅವಕಾಶವನ್ನು ಎಲ್ಲರೂ ಕೂಡ ಉಪಯೋಗಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.